ಜುಲೈ 15 ಮತ್ತು ಜುಲೈ 18ರ ನಡುವೆ ಆಕಾಶದಲ್ಲಿ ಒಂದು ಗ್ರಹ ಚಲನೆ ಸಂಭವಿಸುತ್ತದೆ ಎಂದು ನಿಮಗೆ ತಿಳಿದಿದೆಯೇ? ಅದು ಕಳೆದ ಹಲವಾರು ತಿಂಗಳುಗಳಿಂದ ನಿಮ್ಮ ಜೀವನದಲ್ಲಿ ಇದ್ದ ವಿರಾಮವನ್ನು ಶಾಶ್ವತವಾಗಿ ತೆಗೆದುಹಾಕುತ್ತದೆ. ನೀವು ಇನ್ನೂ ಯೋಚಿಸದೇ ಇರುವ ಗುಪ್ತ ಬದಲಾವಣೆಯು ನಿಮ್ಮ ಹಣೆಬರಹದ ಬಾಗಿಲನ್ನು ನೇರವಾಗಿ ತಟ್ಟಲಿದೆ. ಇದು ಸಾಮಾನ್ಯ ದಿನಗಳಲ್ಲ. ಈ ಸಮಯದ ಶಕ್ತಿಯು ನಿಮ್ಮ ಇಡೀ ಜೀವನವನ್ನು ಪರಿವರ್ತಿಸುವ ದೊಡ್ಡದನ್ನು ಸೂಚಿಸುತ್ತದೆ. ಈ ವಿಶೇಷ ವಿಡಿಯೋಗೆ ನನ್ನ ಎಲ್ಲ ಮಕರ ರಾಶಿ ಸಹೋದರ ಸಹೋದರಿಯರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಮುಂದುವರಿಯುವ ಮೊದಲು ದಯವಿಟ್ಟು ಕಮೆಂಟ್ಗಳ ವಿಭಾಗದಲ್ಲಿ ನೀವು ಯಾವುದೇ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಮತ್ತು ಪರಿಹಾರದ ಅಗತ್ಯವಿದ್ದರೆ ದಯವಿಟ್ಟು ನಿಮ್ಮ ಸಮಸ್ಯೆಯ ಸಂಪೂರ್ಣ ವಿವರಗಳನ್ನು ಕಮೆಂಟ್ಗಳಲ್ಲಿ ಬರೆಯಿರಿ. ನಾನು ನಿಮ್ಮ ಸಮಸ್ಯೆಯನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ ಮತ್ತು ಸರಿಯಾದ ಸಲಹೆಯನ್ನು ನೀಡಲು ಪ್ರಯತ್ನಿಸುತ್ತೇನೆ. ಮತ್ತು ಅಂತಿಮವಾಗಿ, ನಿಮ್ಮ ಹೃದಯದ ಒಂದು ವಿಷಯವನ್ನು ಶಾಶ್ವತವಾಗಿ ಇಟ್ಟುಕೊಳ್ಳಿ. ಸೂರ್ಯನ ಮೊದಲ ಕಿರಣಗಳು ತೆರೆದ ಕಿಟಕಿಯ ಮೂಲಕ ಪ್ರವೇಶಿಸುವಂತೆಯೇ ಉಪಕ್ರಮವನ್ನು ತೆಗೆದುಕೊಳ್ಳುವ ವ್ಯಕ್ತಿಯ ಜೀವನದಲ್ಲಿ ಅವಕಾಶಗಳು ಸಹ ಪ್ರವೇಶಿಸುತ್ತವೆ. ವಿಧಿಗಾಗಿ ಕಾಯಬೇಡಿ. ಕೇವಲ ಒಂದು ಸರಳ ಸನ್ನೆಯಿಂದ ನೀವು ನಿಮ್ಮ ಗಮ್ಯಸ್ಥಾನವನ್ನು ತಲುಪಲು ಸಾಧ್ಯವಿಲ್ಲ. ನಿಮ್ಮ ಕಠಿಣ ಪರಿಶ್ರಮ, ತಾಳ್ಮೆ ಮತ್ತು ಸರಿಯಾದ ದಿಕ್ಕಿನಲ್ಲಿ ಪ್ರಯತ್ನಗಳು ಸೇರಿದಾಗ ಯಶಸ್ಸಿನ ಸಾಧ್ಯತೆಗಳು ಬಲವಾಗಿರುತ್ತವೆ. ಆದ್ದರಿಂದ ಪ್ರತಿದಿನ ಪೂರ್ಣ ವಿಶ್ವಾಸದಿಂದ ನಿಮ್ಮ ಗುರಿಯತ್ತ ಸಾಗುತ್ತಿರಿ, ಏಕೆಂದರೆ ಸಂಪತ್ತು, ಗೌರವ ಮತ್ತು ದೊಡ್ಡ ಸಾಧನೆಗಳು ತಮ್ಮ ಕನಸುಗಳನ್ನು ನನಸಾಗಿಸಲು ಶ್ರದ್ಧೆಯಿಂದ ಮತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡುವವರಿಗೆ ಮಾತ್ರ ಬರುತ್ತವೆ. ಇಂದಿನ ವಿಶ್ಲೇಷಣೆಯು ನಿಮ್ಮ ಚಂದ್ರ ರಾಶಿಯನ್ನು ಆಧರಿಸಿದೆ. ಪ್ರಾರಂಭಿಸೋಣ. ನೀವು ವಿಶ್ವದಲ್ಲಿ ಅತ್ಯಂತ ಗಂಭೀರ, ಶಿಸ್ತುಬದ್ಧ ಮತ್ತು ಮಾನಸಿಕವಾಗಿ ಬಲವಾದ ರಾಶಿಚಕ್ರ ಚಿಹ್ನೆಯಾಗಿದ್ದು, ನ್ಯಾಯದ ದೇವರು ಶನಿದೇವನಿಂದ ನೇರವಾಗಿ ಪ್ರಭಾವಿತರಾಗಿದ್ದೀರಿ. ಹೊರಗೆ ಶಾಂತ ಮತ್ತು ಗಂಭೀರವಾಗಿ ಕಾಣುವವರು ಒಳಗಿನಿಂದ ಅಷ್ಟೇ ಆಳವಾದ ಮತ್ತು ಭಾವನಾತ್ಮಕವಾಗಿರುತ್ತಾರೆ. ನಿಮ್ಮ ದೊಡ್ಡ ಶಕ್ತಿ ನಿಮ್ಮ ಸ್ವಯಂ ನಿಯಂತ್ರಣ ಮತ್ತು ಯಾವುದೇ ಕಠಿಣ ಪರಿಸ್ಥಿತಿಯಲ್ಲಿ ಬಿಟ್ಟುಕೊಡದಿರುವ ದೃಢನಿಶ್ಚಯ. ನೀವು ಎಂದಿಗೂ ಶಾರ್ಟ್ಕಟ್ಗಳನ್ನು ಅವಲಂಬಿಸುವುದಿಲ್ಲ. ನಿಮ್ಮ ಮನಸ್ಸು ಎಷ್ಟು ತೀಕ್ಷ್ಣವಾಗಿದೆ ಎಂದರೆ ಸಂಭವಿಸುವ ಮೊದಲೇ ವ್ಯಕ್ತಿಯ ಕುತಂತ್ರವನ್ನು ನೀವು ಗ್ರಹಿಸಬಹುದು. ಆದರೆ ನೀವು ಮೌನವಾಗಿರುತ್ತೀರಿ ಮತ್ತು ಸರಿಯಾದ ಕ್ಷಣಕ್ಕಾಗಿ ಕಾಯುತ್ತೀರಿ. ಜೀವನದಲ್ಲಿ ಎಲ್ಲರೂ ನಿಮ್ಮನ್ನು ತ್ಯಜಿಸಿದಾಗ ನಿಮ್ಮ ಸ್ವಂತ ಶ್ರಮ ಮತ್ತು ದೇವರ ಮೇಲಿನ ನಿಮ್ಮ ಅಚಲ ನಂಬಿಕೆ ನಿಮ್ಮನ್ನು ಮರಳಿ ತರುತ್ತದೆ. ಈ ವಾರ ಇದು ನಿಮ್ಮ ಆಂತರಿಕ ಶಕ್ತಿ ಮತ್ತು ನಿಮ್ಮ ಇಂದಿನ ಕಠಿಣ ಪರಿಶ್ರಮದ ಫಲಗಳು ನಿಮ್ಮ ಮುಂದೆ ನೇರವಾಗಿ ಪ್ರತಿಫಲಿಸಲಿವೆ. ಈ ವಾರ ನಿಮಗಾಗಿ ಸಿದ್ಧವಾಗುತ್ತಿರುವ ವಿಶಿಷ್ಟ ಗ್ರಹ ಚಕ್ರವನ್ನು ಈಗ ಆಳವಾಗಿ ಪರಿಶೀಲಿಸೋಣ. ಜುಲೈ 15ರಿಂದ 18ರ ನಡುವೆ ಗ್ರಹಗಳ ಚಲನೆಗಳು ನಿಧಾನವಾಗಿ ಬಲವಾದ ಅಡಿಪಾಯವನ್ನು ಸೃಷ್ಟಿಸುತ್ತಿವೆ. ವಾರದ ಆರಂಭದಲ್ಲಿ, ಅಂದರೆ ಜುಲೈ 15 ಮತ್ತು 16ರಂದು ಚಂದ್ರನ ಚಲನೆಯು ನಿಮ್ಮ ಹಣೆಬರಹವನ್ನು ಸಕ್ರಿಯಗೊಳಿಸುತ್ತದೆ. ಇದು ನಿಮ್ಮ ಯೋಜಿತ ಕೆಲಸಕ್ಕೆ ಯಾವುದೇ ಅಡೆತಡೆಗಳನ್ನು ಇದ್ದಕ್ಕಿದ್ದಂತೆ ತೆಗೆದುಹಾಕುತ್ತದೆ. ಅದರ ನಂತರ ಜುಲೈ 17ರಂದು ಸೂರ್ಯನು ಮಿಥುನ ರಾಶಿಯಿಂದ ಕರ್ಕ ರಾಶಿಗೆ ಚಲಿಸುತ್ತಾನೆ. ಸೂರ್ಯನು ನಿಮ್ಮ 7ನೇ ಮನೆಯಲ್ಲಿ ಸ್ಥಾಪಿಸುತ್ತಾನೆ. ಈ ರೀತಿಯ ಪರಿಸ್ಥಿತಿ ಉದ್ಭವಿಸುತ್ತದೆ. ನಿಮ್ಮ 7ನೇ ಮನೆಯಲ್ಲಿ ಬುಧ ಮತ್ತು ಶುಕ್ರ ಜೋಡಿಯು ಈಗಾಗಲೇ ಅತ್ಯಂತ ಶುಭ ರಾಜಯೋಗವನ್ನು ರೂಪಿಸುತ್ತಿದೆ. ನಿಮ್ಮ 5ನೇ ಮನೆಯಲ್ಲಿ ಕುಳಿತಿರುವ ಗುರುದೇವರು ನಿಮ್ಮ ಜ್ಞಾನ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯಗಳನ್ನು ನಿರಂತರವಾಗಿ ಕಾಪಾಡುತ್ತಿದ್ದಾರೆ. ರಾಹು ಮತ್ತು ಕೇತುವಿನ ಸ್ಥಾನಗಳು ಈ ವಾರ ನಿಮ್ಮ ಧೈರ್ಯವನ್ನು ಹೆಚ್ಚಿಸುವ ನಿರೀಕ್ಷೆಯಿದೆ.
ಈ ಸಂಪೂರ್ಣ ಗ್ರಹ ಚಲನೆಯು ಈ ವಾರ ನಿಮ್ಮ ಜೀವನದಲ್ಲಿ ಅದೃಷ್ಟವು ವೇಗವಾಗಿ ಹೆಚ್ಚಾಗುತ್ತದೆ ಎಂದು ಸ್ಪಷ್ಟವಾಗಿ ಸೂಚಿಸುತ್ತದೆ ಮತ್ತು ಕೆಲವು ದೈವಿಕ ಶಕ್ತಿಯು ನಿಮ್ಮ ಹಿಂದೆ ನಿಂತು ನಿಮ್ಮ ಮಾರ್ಗವನ್ನು ತೆರವುಗೊಳಿಸುತ್ತವೆ. ಈಗ ನಿಮ್ಮ ದೊಡ್ಡ ಶಕ್ತಿಯ ಬಗ್ಗೆ ಮಾತನಾಡೋಣ. ನಿಮ್ಮ ದೊಡ್ಡ ಆಸ್ತಿ ಎಂದರೆ ನಿಮ್ಮ ಆರೋಗ್ಯ. ಈ ದಿನಗಳಲ್ಲಿ ನೀವು ಆರೋಗ್ಯದಲ್ಲಿ ಗಮನಾರ್ಹ ಪರಿಹಾರವನ್ನು ಅನುಭವಿಸುವಿರಿ. ಸ್ವಲ್ಪ ಸಮಯದಿಂದ ನಿಮ್ಮನ್ನು ಕಾಡುತ್ತಿದ್ದ ಮಾನಸಿಕ ಭಾರ, ನಿರಂತರ ಆಲಸ್ಯ ಅಥವಾ ಕಾಲಿನ ಒತ್ತಡವು ಈ ವಾರ ಸಂಪೂರ್ಣವಾಗಿ ಮಾಯವಾಗುತ್ತವೆ. ನೀವು ಹೊಸ ಶಕ್ತಿ ಮತ್ತು ಹಗುರತೆಯನ್ನು ಅನುಭವಿಸುವಿರಿ. ನಿಮ್ಮ ತಲೆಯಿಂದ ದೊಡ್ಡ ಹೊರೆಯನ್ನು ತೆಗೆದುಹಾಕಿದಂತೆ ಭಾಸವಾಗುತ್ತದೆ. ಆದರೆ ನಿರೀಕ್ಷಿಸಿ, ಸಮಯವು ನಿಮಗೆ ಇಲ್ಲಿ ಒಂದು ಸಣ್ಣ ಸಂಕೇತವನ್ನು ನೀಡುತ್ತಿದೆ. ಅದನ್ನು ನಿರ್ಲಕ್ಷಿಸಬಾರದು. ಜುಲೈ 16ರಂದು ಮಧ್ಯಾಹ್ನದ ನಂತರ ನೀವು ಸ್ವಲ್ಪ ಜಾಗರೂಕರಾಗಿರಬೇಕು. ಮೆಟ್ಟಿಲುಗಳನ್ನು ಇಳಿಯುವಾಗ ಅಥವಾ ಆತುರದಿಂದ ಕಾರನ್ನು ಹತ್ತುವಾಗ ಜಾಗರೂಕರಾಗಿರಿ. ವಾಹನ ಚಲಾಯಿಸುವಾಗ ರಸ್ತೆಯ ಬಗ್ಗೆ ಹೆಚ್ಚು ಗಮನ ಹರಿಸಿ, ಏಕೆಂದರೆ ಸಣ್ಣ ಉಳುಕು ಅಥವಾ ಗಾಯದ ಅಪಾಯವಿದೆ. ಅಲ್ಲದೆ ಬದಲಾಗುತ್ತಿರುವ ಹವಾಮಾನವನ್ನು ಪರಿಗಣಿಸಿ. ನಿಮ್ಮ ಗಂಟಲು ಮತ್ತು ಎದೆಯನ್ನು ಆರೋಗ್ಯವಾಗಿಡಲು ತಣ್ಣನೆಯ ಆಹಾರವನ್ನು ತಪ್ಪಿಸಿ. ಒಂದು ವಿಷಯವನ್ನು ನೆನಪಿನಲ್ಲಿಡಿ, ದಿನಗಳಲ್ಲಿ ನಿಮ್ಮ ಆರೋಗ್ಯವನ್ನು ಬಲವಾಗಿ ಮತ್ತು ಅತ್ಯುತ್ತಮವಾಗಿಡುತ್ತದೆ. ಈಗ ನಿಮ್ಮ ಕೆಲಸ ಮತ್ತು ನಿಮ್ಮ ಕೆಲಸದ ಪ್ರದೇಶದ ಬಗ್ಗೆ ಮಾತನಾಡೋಣ. ಈ ರಾಶಿಯವರು ಕಳೆದ ವಾರ ಪ್ರಾರಂಭವಾದ ನಿಮ್ಮ ಕೆಲಸದಲ್ಲಿನ ಸ್ಥಿರತೆ ಮತ್ತು ಸಕಾರಾತ್ಮಕ ಬದಲಾವಣೆಗಳು ಈ ದಿನ ಘನ ಮತ್ತು ಶಾಶ್ವತ ಪ್ರಗತಿಗೆ ಕಾರಣವಾಗುತ್ತದೆ ಎಂಬುದನ್ನು ನೆನಪಿಡಿ. ಕಳೆದ ವಾರ ನಿಮ್ಮ ಕೆಲಸದಲ್ಲಿ ಕೆಲವು ಸಕಾರಾತ್ಮಕ ಬದಲಾವಣೆಗಳು ಪ್ರಾರಂಭವಾಗಲಿವೆ ಮತ್ತು ಈ ವಾರದ ಗ್ರಹಗಳ ಚಲನೆಗಳು ಈ ಆರಂಭಗಳು ದೊಡ್ಡ ರೂಪವನ್ನು ಪಡೆದುಕೊಳ್ಳಲಿವೆ ಎಂದು ಸೂಚಿಸುತ್ತದೆ. ಜುಲೈ 16ರಂದು ಮನಸ್ಸಿನಲ್ಲಿಟ್ಟುಕೊಳ್ಳಿ, ಈ ದಿನ ಸೂರ್ಯ ತನ್ನ ರಾಶಿಚಕ್ರ ಚಿಹ್ನೆಯನ್ನು ಬದಲಾಯಿಸುತ್ತಿದ್ದಂತೆ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಾಧನೆಗಳು ನಿಮ್ಮ ಕಚೇರಿಯಲ್ಲಿ ಪ್ರತಿಧ್ವನಿಸುತ್ತವೆ. ನೀವು ಸಂಬಳ ಹೆಚ್ಚಳ, ಬಡ್ತಿ ಅಥವಾ ಅಪೇಕ್ಷಿತ ಯೋಜನೆಗಾಗಿ ಕಾಯುತ್ತಿದ್ದರೆ ನಿಮ್ಮ ಕಾಯುವಿಕೆಗೆ ಈ ವಾರ ಖಂಡಿತವಾಗಿಯೂ ಕೊನೆಗೊಳ್ಳುತ್ತದೆ. ನಿಮ್ಮ ಕೆಲಸಕ್ಕೆ ಗಮನಾರ್ಹ ಮನ್ನಣೆ ಸಿಗುತ್ತದೆ ಮತ್ತು ನಿಮ್ಮ ಸಲಹೆಗಳಿಗೆ ಹೆಚ್ಚಿನ ಮೌಲ್ಯ ದೊರೆಯುತ್ತದೆ. ಬಹುರಾಷ್ಟ್ರೀಯ ಕಂಪನಿಗಳೊಂದಿಗೆ ಸಂಬಂಧ ಹೊಂದಿರುವವರು ಅಥವಾ ಪ್ರಮುಖ ನಗರ ಅಥವಾ ವಿದೇಶದಿಂದ ದೂರದಿಂದಲೇ ಕೆಲಸ ಮಾಡಲು ಬಯಸುವವರು ಜುಲೈ 17ರಂದು ಮಹತ್ವದ ಮತ್ತು ಶುಭ ಮಾಹಿತಿಯನ್ನು ಪಡೆಯುತ್ತಾರೆ. ಈ ವಾರ ನಿಮ್ಮ ಕೆಲಸದ ನೀತಿ ಗಮನಾರ್ಹವಾಗಿ ಸುಧಾರಿಸುತ್ತದೆ. ನಿಮ್ಮ ವಿರೋಧಿಗಳು ಸಹ ನಿಮ್ಮ ಸಾಮರ್ಥ್ಯಗಳನ್ನು ಒಪ್ಪಿಕೊಳ್ಳುವಂತೆ ಒತ್ತಾಯಿಸಲಾಗುತ್ತದೆ. ಕೆಲಸದ ಸ್ಥಳಗಳಲ್ಲಿ ನಿಮ್ಮ ಖ್ಯಾತಿ ವೇಗವಾಗಿ ಬೆಳೆಯುತ್ತದೆ ಮತ್ತು ನೀವು ನಿಮ್ಮನ್ನು ಬಲವಾದ ನಾಯಕನಾಗಿ ಸ್ಥಾಪಿಸುವಿರಿ. ಈಗ ನಿಮ್ಮ ವ್ಯವಹಾರದ ಬಗ್ಗೆ ಮಾತನಾಡೋಣ. ವ್ಯಾಪಾರ. ಈ ರಾಶಿಯವರಿಗೆ ಸಂಪತ್ತಿನ ದೇವತೆ ಈ ದಿನಗಳಲ್ಲಿ ಸುಂದರ ಮತ್ತು ಬಲವಾದ ಪರಿಸ್ಥಿತಿಯನ್ನು ಸೃಷ್ಟಿಸುತ್ತಿದ್ದಾಳೆ. ಕಳೆದ ವಾರ ನಿಮಗಾಗಿ ತೆರೆದಿದ್ದ ವ್ಯವಹಾರ ಬೆಳವಣಿಗೆಗೆ ಹೊಸ ಗುಪ್ತ ಮಾರ್ಗವು ಈ ವಾರ ಗಣನೀಯ ಸ್ಪಷ್ಟವಾದ ಲಾಭಗಳಾಗಿ ಬದಲಾಗಲಿವೆ. ಗ್ರಹಗಳ ಬದಲಾವಣೆಗಳಿಗೆ ಧನ್ಯವಾದಗಳು ಹೇಳಿ. ಅಂದರೆ ಹಿಂದೆ ಮಾತ್ರ ಗೋಚರಿಸುತ್ತಿದ್ದ ಮಾರ್ಗಗಳು ಈಗ ನಿಮ್ಮ ಕೆಲಸಕ್ಕೆ ನೇರವಾಗಿ ಹಣ ಹರಿಯುವುದನ್ನು ನೋಡುತ್ತೇವೆ. ವಿಶೇಷವಾಗಿ ತಾಂತ್ರಿಕ ಕೆಲಸ, ನಿರ್ಮಾಣ, ಕಲೆ, ಉತ್ಪಾದನೆ ಅಥವಾ ಯಾವುದೇ ಇತರ ದೊಡ್ಡ ಪ್ರಮಾಣದ ಪೂರೈಕೆ ಸರಪಳಿಯಲ್ಲಿ ತೊಡಗಿರುವವರಿಗೆ ಈ ದಿನಗಳಲ್ಲಿ ಅಸಾಧಾರಣವಾಗಿರುತ್ತವೆ. ದೀರ್ಘಕಾಲದಿಂದ ಬಾಕಿ ಇರುವ ಪ್ರಮುಖ ಒಪ್ಪಂದ, ಬಾಕಿ ಇರುವ ಗೌರವ ಅಥವಾ ಪ್ರಮುಖ ವ್ಯವಹಾರ ಒಪ್ಪಂದವು ಈ ವಾರ ನಿಮ್ಮ ಪರವಾಗಿ ಅಂತಿಮಗೊಳ್ಳುವ ಸಾಧ್ಯತೆ ಇದೆ. ನಿಮ್ಮ ವ್ಯವಹಾರವನ್ನು ವಿಸ್ತರಿಸಲು ನೀವು ಮಾಡಿದ ಯಾವುದೇ ಯೋಜನೆಗಳನ್ನು ಕಾರ್ಯಗತಗೊಳಿಸಲು ಇದು ಸೂಕ್ತ ಸಮಯ. ನಿಮ್ಮ ವ್ಯವಹಾರವನ್ನು ವಿಸ್ತರಿಸಲು ನೀವು ಹೊಸ ಪಾಲುದಾರಿಕೆ ಅಥವಾ ಹೊಸ ಹೂಡಿಕೆದಾರರನ್ನು ಪರಿಗಣಿಸುತ್ತಿದ್ದರೆ ಜುಲೈ 15ರಿಂದ 18ರ ನಡುವಿನ ಅವಧಿಯು ಇದಕ್ಕೆ ಉತ್ತಮ ಸಮಯ. ಈ ಸಮಯದಲ್ಲಿ ನೀವು ವಿವೇಚನಾಶೀಲತೆ ಮತ್ತು ಮಾತುಕತೆ ಕೌಶಲ್ಯಗಳು ತುಂಬ ಬಲವಾಗಿರುತ್ತವೆ.
ನೀವು ಇತರರ ಪಕ್ಷವನ್ನು ಮನವೊಲಿಸಲು ಸಾಧ್ಯವಾಗುತ್ತದೆ. ಅವರು ನಿಮ್ಮ ನಿಯಮಗಳನ್ನು ಸುಲಭವಾಗಿ ನಿಮಗೆ ಮನವರಿಕೆ ಮಾಡಿಕೊಡುತ್ತಾರೆ. ಈ ದಿನಗಳಲ್ಲಿ ನಿಮ್ಮ ಹೆಸರು, ಖ್ಯಾತಿ ಮತ್ತು ನಿಯಮಿತ ಗ್ರಾಹಕರ ಸಂಖ್ಯೆ ಗಮನಾರ್ಹವಾಗಿ ಹೆಚ್ಚಾಗಲಿದೆ. ನನ್ನ ಪ್ರೀತಿಯ ರಾಶಿಯವರೇ, ವಿದ್ಯಾರ್ಥಿಗಳೇ, ಈಗ ನಿಮ್ಮ ಅಧ್ಯಯನ ಮತ್ತು ನಿಮ್ಮ ವೃತ್ತಿ ಜೀವನದ ಅಡಿಪಾಯದ ಬಗ್ಗೆ ಚರ್ಚಿಸೋಣ. ಈ ದಿನಗಳಲ್ಲಿ ಬದಲಾಗುತ್ತಿರುವ ಗ್ರಹಗಳ ಚಲನೆಗಳು ನಿಮ್ಮ ಏಕಾಗ್ರತೆಗೆ ಹೊಸ ಶಕ್ತಿಯನ್ನು ನೀಡಲಿವೆ. ಕಳೆದ ಕೆಲವು ದಿನಗಳಿಂದ ನಿಮ್ಮ ಮನಸ್ಸು ಪದೇ ಪದೇ ಅಧ್ಯಯನದಿಂದ ವಿಚಲಿತವಾಗುತ್ತಿದೆ. ನೀವು ಪುಸ್ತಕದ ಮುಂದೆ ಕುಳಿತ ತಕ್ಷಣ ಅಲೆದಾಡುತ್ತಿದ್ದ ವ್ಯಾಕುಲತೆ ಈಗ ಸಂಪೂರ್ಣವಾಗಿ ನಿಲ್ಲುತ್ತದೆ. ನೀವು ವಿಶಿಷ್ಟವಾದ ಗಮನ ಮತ್ತು ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳುವ ಸಾಮರ್ಥ್ಯಗಳನ್ನು ಬೆಳೆಸಿಕೊಳ್ಳುತ್ತೀರಿ. ನಿಮ್ಮಲ್ಲಿ ಸತತ ಪ್ರಯತ್ನದಿಂದ ಹೆಚ್ಚಿನ ಶಕ್ತಿಯನ್ನು ಅನುಭವಿಸುವಿರಿ. ಈ ವಾರ ನೀವು ಪರೀಕ್ಷೆಯ ಫಲಿತಾಂಶವನ್ನು ಪಡೆಯಬೇಕಾದರೆ ಅಥವಾ ಸರ್ಕಾರಿ ಕೆಲಸ ಅಥವಾ ಉನ್ನತ ಶಿಕ್ಷಣಕ್ಕಾಗಿ ಪ್ರಮುಖ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ತೆಗೆದುಕೊಳ್ಳುತ್ತಿದ್ದರೆ ಯಾವುದೇ ಭಯವನ್ನು ದೂರವಿಡಿ. ಫಲಿತಾಂಶಗಳು ಸಂಪೂರ್ಣವಾಗಿ ನಿಮ್ಮ ಪರವಾಗಲಿವೆ. ಇದು ಸಂಪೂರ್ಣವಾಗಿ ದೃಢೀಕರಿಸಲ್ಪಟ್ಟಿದೆ. ಭಾಗ್ಯದೇವತೆ ಗುರುವಿನ ಶುಭ ದೃಷ್ಟಿಯು ನಿಮ್ಮ 5ನೇ ಮನೆಯ ಮೇಲೆ ಇರಿಸಲ್ಪಟ್ಟಿದೆ. ಅದು ನಿಮ್ಮ ಬುದ್ಧಿಶಕ್ತಿಯನ್ನು ಸರಿಯಾದ ಸಮಯದಲ್ಲಿ ಸರಿಯಾದ ದಿಕ್ಕಿನಲ್ಲಿ ಮಾರ್ಗದರ್ಶನ ನೀಡುತ್ತದೆ. ಒಂದು ವಿಷಯವನ್ನು ನೆನಪಿಡಿ, ಆ ಮಾರ್ಗದರ್ಶನವನ್ನು ಅನುಸರಿಸುವುದು ಮತ್ತು ನಿಮ್ಮ ಕಠಿಣ ಪರಿಶ್ರಮದ ಸ್ಥಿರತೆಯನ್ನು ಕಾಪಾಡಿಕೊಳ್ಳುವುದು ನಿಮ್ಮ ಕೆಲಸ. ಅದು ನಿಮ್ಮ ಕೈಯಲ್ಲಿರುತ್ತದೆ. ನೀವು ಸಂಪೂರ್ಣ ಪ್ರಾಮಾಣಿಕತೆಯಿಂದ ಸಮರ್ಪಿತರಾಗಿದ್ದರೆ ಈ ವಾರದ ಕಲಿಕೆಯನ್ನು ದೊಡ್ಡ ಯಶಸ್ಸಾಗಿ ಪರಿವರ್ತಿಸಲು ವಿಶ್ವವು ಸಜ್ಜಾಗಿದೆ. ಈಗ ನಿಮ್ಮ ಜೀವನದ ಅತ್ಯಂತ ರೋಮಾಂಚನಕಾರಿ ಮತ್ತು ಪ್ರಮುಖ ಭಾಗಕ್ಕೆ ಹೋಗೋಣ. ಹಣ, ಅನಿರೀಕ್ಷಿತ ಲಾಭಗಳು ಮತ್ತು ನಿಮ್ಮ ಆರ್ಥಿಕ ಪರಿಸ್ಥಿತಿಗಳು. ಈ ದಿನಗಳಲ್ಲಿ ಸಂಪತ್ತಿನ ದೇವತೆ ನಿಮ್ಮ ಆರ್ಥಿಕ ಜೀವನದ ಮೇಲೆ ತನ್ನ ವಿಶೇಷ ಮತ್ತು ಶುಭ ನೋಟವನ್ನು ಬೀರುತ್ತಿದ್ದಾಳೆ. ಕಳೆದ ವಾರ ನಿಮಗಾಗಿ ತೆರೆದುಕೊಂಡ ಸಂಪತ್ತಿನ ರಹಸ್ಯ ಮತ್ತು ಗುಪ್ತ ಮಾರ್ಗವು ಈ ದಿನಗಳಲ್ಲಿ ರಾಶಿಚಕ್ರ ಚಿಹ್ನೆಗಳಲ್ಲಿನ ಗ್ರಹ ಬದಲಾವಣೆಗಳಿಂದಾಗಿ ದೊಡ್ಡ ಮತ್ತು ನಿಜವಾದ ಆರ್ಥಿಕ ಲಾಭವಾಗಿ ರೂಪಾಂತರಗೊಳ್ಳಲಿದೆ. ಬಾಹ್ಯಾಕಾಶದಲ್ಲಿ ಪ್ರಸ್ತುತ ಗಮನಾರ್ಹ ಬದಲಾವಣೆ ನಡೆಯುತ್ತಿದೆ. ಜುಲೈ 16ರಂದು ಸೂರ್ಯದೇವರು ನಿಮ್ಮ ಸಂಪತ್ತು ಮತ್ತು ಲಾಭದ ಮನೆಯ ಮೇಲೆ ತನ್ನ ಪೂರ್ಣ ದೃಷ್ಟಿಯನ್ನು ಬೀರಿದ ತಕ್ಷಣ ಬುಧ ಮತ್ತು ಶುಕ್ರನ ಸಂಯೋಗದಿಂದ ಅಲ್ಲಿ ಈಗಾಗಲೇ ರೂಪುಗೊಂಡಿರುವ ಲಕ್ಷ್ಮೀನಾರಾಯಣ ಯೋಗವು ಸಂಪೂರ್ಣವಾಗಿ ಪರಿಣಾಮಕಾರಿಯಾಗುತ್ತದೆ. ಇದಲ್ಲದೆ ನಿಮ್ಮ ಜಾತಕದಲ್ಲಿ ಶನಿ ಅಥವಾ ಶುಕ್ರನ ಮಹಾದಶ ಅಥವಾ ಅಂತರ್ದಶ ಪ್ರಸ್ತುತ ಚಲನೆಯಲ್ಲಿದ್ದರೆ ಈ ಸಮಯವು ನಿಮಗೆ ಕಡಿಮೆ ಇಲ್ಲ. ನೀವು ಷೇರು ಮಾರುಕಟ್ಟೆ, ವ್ಯಾಪಾರ, ಯಾವುದೇ ರೀತಿಯ ದೊಡ್ಡ ಹೂಡಿಕೆ ಅಥವಾ ಹಣಕಾಸಿನ ವಹಿವಾಟುಗಳಲ್ಲಿ ನೇರವಾಗಿ ತೊಡಗಿಕೊಂಡಿದ್ದರೆ ಜುಲೈ 15 ಮತ್ತು ಜುಲೈ 17 ದಿನಾಂಕಗಳನ್ನು ಎಚ್ಚರಿಕೆಯಿಂದ ಗಮನಿಸಿ. ಈ ದಿನಗಳಲ್ಲಿ ಉಪಚಯ ಮನೆಯಲ್ಲಿ ರಾಹುವಿನ ಉಪಸ್ಥಿತಿಯು ನಿಮ್ಮ ಅಪಾಯ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಮತ್ತು ಕೇವಲ ಒಂದು ಬುದ್ಧಿವಂತ ನಿರ್ಧಾರವು ನೀವು ನಿರೀಕ್ಷಿಸಿದ್ದಕ್ಕಿಂತ ಹೆಚ್ಚಿನ ಲಾಭವನ್ನು ನೀಡುತ್ತದೆ. ಹೆಚ್ಚುವರಿಯಾಗಿ 5ನೇ ಮನೆಯಿಂದ ದೇವರ ಗುರುವಿನ ಶುಭ ದೃಷ್ಟಿ ನಿಮ್ಮ ಅದೃಷ್ಟವನ್ನು ಬಲಪಡಿಸುತ್ತದೆ. ಇದರ ಪರಿಣಾಮವಾಗಿ ಕುಟುಂಬದ ಆಸ್ತಿ ಅಥವಾ ನಿಮ್ಮ ಸ್ವಂತ ಹಣಕ್ಕೆ ಸಂಬಂಧಿಸಿದ ಯಾವುದೋ ಹಳೆಯ ವಿವಾದಗಳು ದೀರ್ಘಕಾಲದಿಂದ ಎಲ್ಲೋ ಸಿಲುಕಿಕೊಂಡಿದ್ದವು. ಈ ದಿನಗಳಲ್ಲಿ ಅವು ಸಂಪೂರ್ಣವಾಗಿ ಬಗೆಹರಿಯುತ್ತವೆ. ಇದು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ನಲ್ಲಿ ಗಮನಾರ್ಹ ಹೆಚ್ಚಳಕ್ಕೆ ಕಾರಣವಾಗುತ್ತದೆ. ಈ ಹಣದ ಒಳಹರಿವು ನಿಮ್ಮ ಅನೇಕ ಹಳೆಯ ಚಿಂತೆಗಳಿಗೆ ಅಂತ್ಯ ಹಾಡುತ್ತದೆ. ಮತ್ತು ಕೇಳಿ, ವಿಶ್ವವು ನಿಮಗೆ ಒಂದು ವಿಶಿಷ್ಟ ಮತ್ತು ರಹಸ್ಯ ಸಂಕೇತವನ್ನು ನೀಡಲಿದೆ. ಈ ವಾರ ನೀವು 5 ಅಥವಾ 7 ಸಂಖ್ಯೆಗಳನ್ನು ಪದೇ ಪದೇ ಒಟ್ಟಿಗೆ ನೋಡಿದರೆ ನಿಲ್ಲಿಸಿ. ಇದು ಕಾಕತಾಳೀಯವಲ್ಲ. ನಿಮ್ಮ ಜೀವನದಲ್ಲಿ ಸಂಪತ್ತಿನ ಒಳಹರಿವಿನ ಸಮಯ ಬಂದಿದೆ ಎಂಬುದರ ಸ್ಪಷ್ಟ ಸೂಚನೆಯಾಗಿದೆ. ಕುಟುಂಬ ಮತ್ತು ವೈವಾಹಿಕ ಜೀವನದ ಬಗ್ಗೆ ಹೇಳುವುದಾದರೆ ಈ ವಾರ ಸಂಬಂಧಗಳಲ್ಲಿನ ಯಾವುದೇ ದೀರ್ಘಕಾಲದ ಸಂಘರ್ಷಣೆಗಳು ಕೊನೆಗೊಳ್ಳಲು ಬರುತ್ತಿವೆ.
ಪ್ರಸ್ತುತ ನಿಮ್ಮ 7ನೇ ಮನೆಯಲ್ಲಿ ರೂಪುಗೊಳ್ಳುತ್ತಿರುವ ಬುಧ ಮತ್ತು ಶುಕ್ರನ ಸುಂದರ ಜೋಡಿಯು ನಿಮ್ಮ ಮತ್ತು ನಿಮ್ಮ ಜೀವನ ಸಂಗಾತಿಯ ನಡುವೆ ಬಂಧವನ್ನು ಸೃಷ್ಟಿಸುತ್ತಿದೆ. ಇದು ಯಾವುದೋ ತಪ್ಪು ಗ್ರಹಿಕೆಯನ್ನು ಸಂಪೂರ್ಣವಾಗಿ ಪರಿಹರಿಸುತ್ತದೆ. ಸ್ವಲ್ಪ ಸಮಯದಿಂದ ಉಳಿದುಕೊಂಡಿರುವ ವಿಚಿತ್ರ ಅಂತರ ಅಥವಾ ಸಂವಹನದ ಕೊರತೆಯು ಜುಲೈ 16ರಂದು ಸೂರ್ಯನು ಈ ಮನೆಗೆ ಪ್ರವೇಶಿಸುವುದರೊಂದಿಗೆ ಸಂಪೂರ್ಣವಾಗಿ ಎಲ್ಲವೂ ಬದಲಾಗುತ್ತದೆ. ಸೂರ್ಯನು ನಿಮ್ಮ ಸಂಬಂಧಕ್ಕೆ ಹೊಸ ಮೂಡಿ ಮತ್ತು ಪಾರದರ್ಶಕತೆಯನ್ನು ತರುತ್ತಾನೆ. ನಿಮ್ಮ ಸಂವಹನಗಳು ಹೆಚ್ಚು ಪ್ರಬುದ್ಧವಾಗುತ್ತವೆ, ಪರಸ್ಪರ ಗೌರವ ಬೆಳೆಯುತ್ತದೆ ಮತ್ತು ಹಳೆಯ ಪ್ರೀತಿ ಮರಳುತ್ತದೆ. ಒಟ್ಟಾಗಿ ನೀವು ನಿಮ್ಮ ಕುಟುಂಬದ ಭವಿಷ್ಯಕ್ಕಾಗಿ ಕೆಲವು ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ. ಹೆಚ್ಚುವರಿಯಾಗಿ, ಒಂಟಿಯಾಗಿರುವವರು ಮತ್ತು ದೀರ್ಘಕಾಲೀನ ನಿಷ್ಠಾವಂತ ಜೀವನ ಸಂಗಾತಿಯನ್ನು ಹುಡುಕುತ್ತಿರುವವರು ಸಕಾರಾತ್ಮಕ ಮತ್ತು ತೃಪ್ತಿಕರ ಜೀವನ ಸಂಗಾತಿಯನ್ನು ಹುಡುಕುವ ಮಾರ್ಗವನ್ನು ಕಂಡುಕೊಳ್ಳುತ್ತಾರೆ. ಸಂಗಾತಿಯನ್ನು ಹುಡುಕುತ್ತಿರುವವರಿಗೆ ಜುಲೈ 15ರ ನಂತರದ ಅವಧಿಯು ವಿಶೇಷದಲ್ಲಿ ವಿಶೇಷವಾಗಿರುತ್ತದೆ. ಗುರುವಿನ ಶುಭ ಪ್ರಭಾವವು ಬಲವಾದ, ಸುಸಂಸ್ಕೃತ ಮತ್ತು ಪ್ರತಿಫಲದಾಯಕ ವಿವಾಹ ಪ್ರಸ್ತಾಪಕ್ಕೆ ದಾರಿ ಮಾಡಿಕೊಡುತ್ತದೆ. ನಿಮ್ಮ ಕಾಯುವಿಕೆಯು ನಿಜವಾಗಿಯೂ ಸುಂದರವಾದ ಸಂಬಂಧದ ಆರಂಭವಾಗಿ ಬದಲಾಗಲಿದೆ. ಈ ಅದ್ಭುತ ವಾರವನ್ನು ಇನ್ನಷ್ಟು ಅದೃಷ್ಟವಂತವಾಗಿಸಲು ಬ್ರಹ್ಮಾಂಡದ ಈ ಶುಭ ಅಂಶಗಳನ್ನು ತಕ್ಷಣ ಗಮನಿಸಿ. ಈ ರಾಶಿಯವರಿಗೆ ಅದೃಷ್ಟದ ಸಮಯ ಬೆಳಿಗ್ಗೆ 8:30ರಿಂದ ಮಧ್ಯಾಹ್ನ 1:15ರವರೆಗೆ. ಈ ಸಮಯದಲ್ಲಿ ಮಾಡಿದ ಯಾವುದೇ ಪ್ರಮುಖ ಕೆಲಸ ಅಥವಾ ಹೊಸ ಹೂಡಿಕೆಯು ನಿಮಗೆ ಸಂಪೂರ್ಣ ಯಶಸ್ಸನ್ನು ತರುತ್ತದೆ. ದೇವರು ನಿಮ್ಮ ಜೀವನದಲ್ಲಿನ ಪ್ರಮುಖ ಹೋರಾಟಗಳನ್ನು ಕೊನೆಗೊಳಿಸಿ ನಿಮಗೆ ಒಳ್ಳೆಯ ದಿನಗಳನ್ನು ತರುವಾಗ ಪ್ರಕೃತಿ ನಿಮಗೆ ಕೆಲವು ವಿಶಿಷ್ಟ ಮತ್ತು ದೈವಿಕ ಚಿಹ್ನೆಗಳನ್ನು ನೀಡುತ್ತದೆ. ಈ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಈ 3 ವಿಶೇಷ ಚಿಹ್ನೆಗಳಿಗೆ ನೀವು ಗಮನ ಹರಿಸಬೇಕು. ಮೊದಲ ಚಿಹ್ನೆ, ಈ ವಾರ ನಿಮ್ಮ ನಿದ್ರೆ ಬೆಳಿಗ್ಗೆ ಇದ್ದಕ್ಕಿದ್ದಂತೆ ನಿಂತರೆ, ಪ್ರತಿದಿನ ಸೂರ್ಯೋದಯಕ್ಕೆ ಮೊದಲು ಯಾವುದೇ ಎಚ್ಚರಿಕೆ ಇಲ್ಲದೆ ನಿಮ್ಮ ಬಾಗಿಲು ಸ್ವಯಂಚಾಲಿತವಾಗಿ ತೆರೆದುಕೊಳ್ಳುತ್ತಿದ್ದರೆ ಮತ್ತು ನೀವು ಎಚ್ಚರವಾದ ತಕ್ಷಣ ನಿಮ್ಮೊಳಗೆ ಆಳವಾದ ಶಾಂತಿಯನ್ನು ಅನುಭವಿಸಿದರೆ, ಇದು ನಿಮ್ಮ ಶಕ್ತಿ ಬದಲಾಗುತ್ತಿದೆ ಎಂಬುದರ ಮೊದಲ ದೊಡ್ಡ ಸಂಕೇತವಾಗಿದೆ. ಎರಡನೇ ಚಿಹ್ನೆ ಎಂದರೆ ಬಿಳಿ ಹಸು ಇದ್ದಕ್ಕಿದ್ದಂತೆ ನಿಮ್ಮ ಮನೆಯ ಮುಖ್ಯ ದ್ವಾರದ ಬಳಿ ಬಂದು ನಿಂತರೆ, ಅಥವಾ ಅಲ್ಲಿ ಬಿಳಿ ಹೂವು ಬಿದ್ದಿರುವುದನ್ನು ನೀವು ಕಂಡುಕೊಂಡರೆ, ಮಹಾಲಕ್ಷ್ಮಿಯ ಆಶೀರ್ವಾದವು ನಿಮ್ಮ ಮನೆಗೆ ಪ್ರವೇಶಿಸಿದೆ ಎಂದು ಅರ್ಥ ಮಾಡಿಕೊಳ್ಳಿ. ಮೂರನೆಯ ಚಿಹ್ನೆ ಎಂದರೆ ಯಾವುದಾದರೂ ಪ್ರಮುಖ ಕೆಲಸಕ್ಕಾಗಿ ಹೊರಗೆ ಹೊರಟಾಗ ದಾರಿಯಲ್ಲಿ ಒಂದು ಸಣ್ಣ ಮಗು ತನ್ನ ತಾಯಿಯ ಮಡಿಲಿನಲ್ಲಿ ನಗುತ್ತಿರುವುದನ್ನು ಅಥವಾ ಆಟವಾಡುವುದನ್ನು ನೀವು ನೋಡಿದರೆ, ಇದು ಇದರ ಸಂಕೇತವಾಗಿದೆ. ಇದು ನಿಮ್ಮ ಕೆಲಸ ಪೂರ್ಣಗೊಳ್ಳಲಿದೆ ಎಂಬುದರ ಸ್ಪಷ್ಟ ಸೂಚನೆಯಾಗಿದೆ. ದೇವರು ನಮಗೆ ಹೆಚ್ಚಿನ ಸಂತೋಷವನ್ನು ದಯಪಾಲಿಸಿರುವಾಗ ಅವರು ನಮ್ಮ ಜಾಗರೂಕತೆಯನ್ನು ಸಹ ಪರೀಕ್ಷಿಸುತ್ತಾರೆ. ಕಳೆದ ವಾರ ನಿಮ್ಮ ಜೀವನದಲ್ಲಿ ಹರಿಯಲು ಪ್ರಾರಂಭಿಸಿದ ಶುಭ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಕಾಪಾಡಿಕೊಳ್ಳಲು ಈ ವಾರ ನೀವು ಈ ವಿಶೇಷದಲ್ಲಿನ ವಿಷಯಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸಬೇಕಾಗುತ್ತದೆ. ಮೊದಲನೆಯದಾಗಿ, ಈ ದಿನಗಳಲ್ಲಿ ನಿಮ್ಮ ಹಣಕಾಸಿನ ಯೋಜನೆಗಳು, ದೊಡ್ಡ ಲಾಭಗಳು ಅಥವಾ ಮುಂಬರುವ ಹಣದ ಬಗ್ಗೆ ಯಾರೊಂದಿಗೂ ಅಥವಾ ನಿಮ್ಮ ಸ್ನೇಹಿತರೊಂದಿಗೆ ಚರ್ಚಿಸುವುದನ್ನು ತಪ್ಪಿಸಿ. ಏಕೆಂದರೆ ನಿಮ್ಮ ಅತಿಯಾದ ಪ್ರಾಮಾಣಿಕತೆಯು ನಿಮ್ಮ ಪ್ರಗತಿಯಲ್ಲಿರುವ ಕೆಲಸವನ್ನು ಹಾಳು ಮಾಡಬಹುದು. ಎರಡನೆಯದಾಗಿ, ಜುಲೈ 16ರಂದು ಯಾರಿಗೂ ಹಣ ಸಾಲ ನೀಡುವುದನ್ನು ಅಥವಾ ಸಾಲಕ್ಕೆ ಖಾತರಿ ನೀಡುವುದನ್ನು ಸಂಪೂರ್ಣವಾಗಿ ತಪ್ಪಿಸಿ. ಇಲ್ಲದಿದ್ದರೆ ಆ ಹಣ ಶಾಶ್ವತವಾಗಿ ಸಿಲುಕಿಕೊಳ್ಳುತ್ತದೆ. ಮೂರನೆಯದಾಗಿ, ಇತರರ ವಿವಾದಗಳಲ್ಲಿ ಭಾಗಿಯಾಗುವುದನ್ನು ಅಥವಾ ಯಾರದ್ದೋ ಬೆನ್ನ ಹಿಂದೆ ಮಾತನಾಡುವುದನ್ನು ಸಂಪೂರ್ಣವಾಗಿ ತಪ್ಪಿಸಿ. ನಿಮ್ಮ ಕೆಲಸದ ಮೇಲೆ ಮಾತ್ರ ಗಮನ ಹರಿಸಿ. ನಾಲ್ಕನೆಯದಾಗಿ, ಯಾವುದೋ ಹೊಸ ಕಾಗದವನ್ನು ಸಂಪೂರ್ಣವಾಗಿ ಓದದೆ ಆತುರದಿಂದ
ಅಥವಾ ಅತಿಯಾದ ಉತ್ಸಾಹದಿಂದ ಸಹಿ ಮಾಡಬೇಡಿ. ತಾಳ್ಮೆಯಿಂದ ಪ್ರತಿಯೊಂದು ನಿರ್ಧಾರವನ್ನು ತೆಗೆದುಕೊಳ್ಳಿ. ಈ ವಾರದ ಸಕಾರಾತ್ಮಕ ಶಕ್ತಿಯನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಲು ಖಂಡಿತವಾಗಿಯೂ ಈ 3 ಸರಳ ಮತ್ತು ಪ್ರಾಯೋಗಿಕ ಹಂತಗಳನ್ನು ಅನುಸರಿಸಿ. ಮೊದಲನೆಯ ಪರಿಹಾರ, ಬುಧವಾರ ಬೆಳಿಗ್ಗೆ ಯಾವುದೇ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಗಣೇಶನಿಗೆ 11 ಕಟ್ಟು ದುರ್ವಾ ಹುಲ್ಲನ್ನು ಅರ್ಪಿಸಿ ಅಥವಾ ಕಡಲೆ ಹಿಟ್ಟಿನ ಲಡ್ಡುಗಳನ್ನು ಅರ್ಪಿಸಿ. ಇದು ನಿಮ್ಮ ಬುದ್ಧಿಶಕ್ತಿ ಮತ್ತು ವ್ಯವಹಾರವನ್ನು ಬಹಳವಾಗಿ ಬಲಪಡಿಸುತ್ತದೆ. ಎರಡನೆಯ ಪರಿಹಾರ, ಶುಕ್ರವಾರ ಸಂಜೆ ನಿಮ್ಮ ಮನೆಯ ಮುಖ್ಯದ್ವಾರದಲ್ಲಿ ಹಸುವಿನ ತುಪ್ಪದಿಂದ ದೀಪವನ್ನು ಬೆಳಗಿಸಿ ಮತ್ತು ಅದರಲ್ಲಿ 1 ಚಿಟಿಕೆ ಅಕ್ಕಿಯನ್ನು ಹಾಕಿ. ಇದು ಮಹಾಲಕ್ಷ್ಮಿಯ ಆಶೀರ್ವಾದವು ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ಉಳಿಯುವಂತೆ ಖಚಿತಪಡಿಸುತ್ತದೆ. ಮೂರನೆಯ ಪರಿಹಾರ, ಶನಿವಾರ ನಿರ್ಗತಿಕರಿಗೆ ಸ್ವಯಂ ಪ್ರೇರಣೆಯಿಂದ ಆಹಾರ ನೀಡಿ ಅಥವಾ ಕರಿಬೇವನ್ನು ದಾನ ಮಾಡಿ. ಇದು ನಿಮಗೆ ಶನಿ ದೇವರ ಆಶೀರ್ವಾದವನ್ನು ತರುತ್ತದೆ ಮತ್ತು ನಿಮ್ಮ ಹಾದಿಯಲ್ಲಿರುವ ಎಲ್ಲ ಅಡೆತಡೆಗಳನ್ನು ಸಹ ತೆಗೆದುಹಾಕುತ್ತದೆ. ನನ್ನ ಪ್ರೀತಿಯ ರಾಶಿಚಕ್ರ ಸಹೋದರ ಸಹೋದರಿಯರೇ, ಕಾಲಚಕ್ರ ಈಗ ಸಂಪೂರ್ಣವಾಗಿ ತಿರುಗಿದೆ. ಇಂದಿನ ವೈಫಲ್ಯಗಳು ಮತ್ತು ಹಳೆಯ ಚಿಂತೆಗಳನ್ನು ಮರೆತು ಬಿಡಿ. ನೀವು ತುಂಬ ವಿಶೇಷ ಮತ್ತು ಬಲವಾದ ವ್ಯಕ್ತಿತ್ವ ಮತ್ತು ಈ ವಾರ ನಿಮ್ಮ ಚೀಲವನ್ನು ಬಹಳ ಸಂತೋಷದಿಂದ ತುಂಬಲು ವಿಶ್ವವು ಸಂಪೂರ್ಣವಾಗಿ ಸಿದ್ಧವಾಗಿದೆ. ಪೂರ್ಣ ಆತ್ಮವಿಶ್ವಾಸದಿಂದ ಮುಂದುವರಿಯಿರಿ. ಯಶಸ್ಸು ನಿಮ್ಮ ಪಾದಗಳನ್ನು ಚುಂಬಿಸಲಿದೆ. ಈ ವಿಡಿಯೋದಲ್ಲಿ ಹೇಳಲಾದ ವಿಷಯಗಳು ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ. ಇಂತಹ ಹೆಚ್ಚಿನ ನಿಖರವಾದ ವಿಶ್ಲೇಷಣೆಗಾಗಿ ನಮ್ಮ ಚಾನಲ್ಗೆ ಚಂದಾದಾರರಾಗಿ ಮತ್ತು ಬೆಲ್ ಐಕನ್ನನ್ನು ಆನ್ ಮಾಡಲು ಮರೆಯದಿರಿ. ಮತ್ತು ನೀವು ಹೊರಡುವ ಮೊದಲು ಕಮೆಂಟ್ ವಿಭಾಗದಲ್ಲಿ ಜೈ ಬಜರಂಗಬಲಿ ಎಂದು ಸಂಪೂರ್ಣ ಭಕ್ತಿಯಿಂದ ಬರೆಯಲು ಮರೆಯದಿರಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ನೀವು ಯಾವಾಗಲೂ ಸಂತೋಷ ಮತ್ತು ಆರೋಗ್ಯವಾಗಿರಲಿ. ಮುಂದಿನ ವಾರಗಳಲ್ಲಿ ನವೀಕೃತ ಶಕ್ತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಈ ವಿಡಿಯೋವನ್ನು ಇಲ್ಲಿಯವರೆಗೆ ವೀಕ್ಷಿಸಿದ ನನ್ನ ಎಲ್ಲ ವೀಕ್ಷಕ ಬಂಧುಗಳಿಗೂ ಧನ್ಯವಾದಗಳು.